ಗುಟ್ಟಾಗಿ ಒಂದು ಮದುವೆಗೆ ಸಜ್ಜಾದ ಮೇಘ್ನಾ ರಾಜ್. ಜೂನ್ನಲ್ಲಿ ಒಂದು ಮದುವೆ ಇದೆ. ಸೊ ಯಾವ ದಿನಾಂಕ ಅಂತಕ್ಕಂಥದ್ದು ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ ಡೇಟನ್ನು. ಸೊ ಎಲ್ಲವನ್ನು ಕೂಡ ಮುಚ್ಚಿಡ್ತಾ ಇದ್ದಾರೆ. ಸೊ ಈ ಒಂದು ವಿಡಿಯೋ ಸಖತ್ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಾಗಿರ್ಬೋದು, ಸೊ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಚರ್ಚೆ ಆಗ್ತಿದೆ. ಸೊ ಇವರ ಒಂದು ಮದುವೆಯ ಒಂದು ಪತ್ರ ಆಗಿರ್ಬೋದು, ಸೊ ಹಾಗೆ ಇವರಿಬ್ಬರು ಮದುವೆಯನ್ನು ನಿಶ್ಚಯಿಸಿದ ವಿಡಿಯೋ ಆಗಿರ್ಬೋದು, ಸೊ ಎಲ್ಲೆಡೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗ್ತಾ ಇದೆ. ಅಷ್ಟೊಂದು ಯಾಕೆ ಮದುವೆಯನ್ನು ಮಾಡಿದ್ರು, ಸೊ ಮದುವೆಯನ್ನು ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಸೊ ಮದುವೆಯನ್ನು ಮಾಡೋಕ್ಕೆ ರೆಡಿ ಆದರೂ ಕೂಡ ಯಾಕೆ ಒಂದು ಸೀಕ್ರೆಟ್ ಆಗಿ ಮಾಡ್ತಿದ್ದಾರೆ. ಸೊ ಇದೆಲ್ಲದರ ಬಗ್ಗೆ ಅಷ್ಟಕ್ಕೂ ಗಂಡು ಆದರೂ ಕೂಡ ಯಾರು, ಸೊ ಅವ್ರೇನು ನಟನ ಅಥವಾ ಒಬ್ಬ ಸಾಮಾನ್ಯ ಒಂದು ಯುವಕನ, ಸೊ ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಂಡು ಬರೋಣ ಬನ್ನಿ. ಸೊ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ. ಹಾಗೆ ನೀವೇನಾದರೂ ಈ ಒಂದು ವಿಡಿಯೋನ ಫೇಸ್ಬುಕ್ ಪೇಜಲ್ಲಿ ನೋಡ್ತಿದ್ರೆ ಖಂಡಿತವಾಗ್ಲೂ ನಮ್ಮ ಪೇಜನ್ನು ಫಾಲೋ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ತಡೆಯಾಗಿ ಮಾಡೋದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಇವರು ಎರಡನೇ ಮದುವೆ ಆಗೋದಕ್ಕೆ ಮುಖ್ಯ ಕಾರಣ ಅಂದರೆ ಒಂದು ಮೇಘ್ನಾ ರಾಜ್ ಅಂದರೆ ನಟಿ ಮೇಘ್ನಾ ರಾಜ್ರವರ ತಂದೆ ತಾಯಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದರೆ ಮೇಘ್ನಾ ರಾಜ್ ಯಾವುದೇ ಒಂದು ಎರಡನೇ ಮದುವೆಗೆ ಒಂದು ಯೋಚನೆಯನ್ನು ಕೂಡ ಮಾಡಿರಲಿಲ್ಲ. ಸೊ ಆವಾಗ ಯೋಚನೆಯನ್ನು ಮಾಡಿಸಿದ್ದು ಅವರ ತಂದೆ ತಾಯಿ ಅವರು. ನೀನು ಎರಡನೇ ಮದುವೆ ಆಗು, ಸೊ ನಿನ್ನದು ಚಿಕ್ಕ ವಯಸ್ಸು, ಸೊ ಖಂಡಿತವಾಗ್ಲೂ ನೀನು ಜೀವನದಲ್ಲಿ ತುಂಬ ಚೆನ್ನಾಗಿರ್ಬೇಕಂತಂದರೆ ಎರಡನೇ ಮದುವೆಯನ್ನು ಆಗಬೇಕು. ಕೆಲವೊಂದಿಷ್ಟು ದಿನ ಆದಮೇಲೆ ನಿನಗೆ ಒಂಟಿ ಫೀಲ್ ಕಾಡುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಒಂದು ನಟಿ ಮೇಘ್ನಾ ರಾಜ್ರವರ ತಂದೆ ತಾಯಿ ಅವರು ಮೇಘ್ನಾ ರಾಜ್ರವರಿಗೆ ಹೇಳಿದ್ರಂತೆ. ಸೊ ಇದಾದ ನಂತರ ಕೆಲವೊಂದಿಷ್ಟು ದಿನಗಳ ಕಾಲ ಮೇಘ್ನಾ ರಾಜ್ರವರು ಬೇಡ, ನನಗೆ ಯಾವುದೇ ಎರಡನೇ ಮದುವೆ ಬೇಡ, ನಾನು ಚಿರಂಜೀವಿ ನೆನಪಲ್ಲೇ ಇರ್ತೀನಿ, ಅವನನ್ನೇ ಇಷ್ಟಪಟ್ಟಿದ್ದೆ, ಸೊ ಅವನು ಬಿಟ್ಟು ಯಾರನ್ನು ಇಷ್ಟಪಡುವುದಿಲ್ಲ, ಯಾರನ್ನು ಅವನ ಜಾಗದಲ್ಲಿ ನಾನು ರೀಪ್ಲೇಸ್ ಮಾಡೋಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಮೊದಲನೇದಾಗಿ ಹೇಳ್ಕೊಂಡು ಬರ್ತಾ ಇದ್ರಂತೆ. ಸೊ ಇದಾದ ನಂತರ ಕೆಲವೊಂದಿಷ್ಟು ದಿನಗಳು ಕಳೆದ ಮೇಲೆ ಅವರಿಗೆ ಒಂದು ಹ್ಯಾಂಡಲ್ ಮಾಡೋಕ್ಕೆ ಆಗಲಿಲ್ಲವಂತೆ. ಸೊ ಅವರ ಮಗ ರಾಯನ್ ಆಗಿರ್ಬೋದು, ಹಾಗೆ ಒಂದು ಫ್ಯಾಮಿಲಿ ಆಗಿರ್ಬೋದು, ಎಲ್ಲವನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಆಗ್ತಿಲ್ವಂತೆ. ಸೊ ತುಂಬ ಅಂದರೆ ತುಂಬಾ ಟಯರ್ಡ್ ಆಗ್ತಿದೆ ಅಂತೆ, ತುಂಬಾ ಭಾರ ಆಗ್ತಿದೆ ಅಂತೆ. ಸೊ ನಾನು ಕುಟುಂಬವನ್ನು ನೋಡ್ಕೊಳ್ಬೇಕು, ಹಾಗೆ ನನ್ನ ಮಗನನ್ನು ಕೂಡ ನೋಡಬೇಕು, ಹಾಗೆ ನನ್ನ ಕೆಲಸವನ್ನು ಕೂಡ ನೋಡಬೇಕು, ಎಲ್ಲವೂ ನನಗೆ ತುಂಬ ಅಂದರೆ ತುಂಬ ಟಯರ್ಡ್ ಆಗ್ತಿದೆ, ಒಬ್ಬಳಿಗೆ ನಿಭಾಯಿಸೋಕೆ ಆಗ್ತಿಲ್ಲ. ನನ್ನ ತಂದೆ ತಾಯಿ ಅವರು ಕೂಡ ನನಗೆ ಹೇಳಿದ್ದಾರೆ, ಸೊ ಎರಡನೇ ಮದುವೆ ಆಗೋದ್ರಲ್ಲಿ ತಪ್ಪಿಲ್ಲ, ಖಂಡಿತವಾಗ್ಲೂ ನೀವು ಎರಡನೇ ಮದುವೆ ಆಗು, ನೀನು ಚಿರಂಜೀವಿ ಸರ್ಜಾ ಅವರಿಗೆ ಯಾವುದೇ ಒಂದು ಮೋಸವನ್ನು ಮಾಡ್ತಾ ಇಲ್ಲ, ಸೊ ಅವರು ನಮ್ಮನ್ನ ಎಲ್ಲ ಬಿಟ್ಟು ಅಗಲಿದ್ದಾರೆ, ಸೊ ಈಗ ಏನೂ ಮಾಡೋಕ್ಕೆ ಆಗೋದಿಲ್ಲ, ಎರಡನೇ ಮದುವೆ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಎರಡನೇ ಒಂದು ಪ್ರೀತಿಯಲ್ಲಿ ಹುಡುಕೋದ್ರಲ್ಲಿ ಯಾವುದೇ ಒಂದು ತಪ್ಪಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ನಟಿ ಮೇಘ್ನಾ ರಾಜ್ರವರ ತಂದೆ ತಾಯಿಯವರು ಒಂದು ನಟಿ ಮೇಘ್ನಾ ರಾಜ್ರವರಿಗೆ ಹೇಳಿದ್ದಾರಂತೆ. ಸೊ ಇದಾದ ನಂತರ ಮೇಘ್ನಾ ರಾಜ್ರವರು ಕೂತು ಯೋಚನೆಯನ್ನು ಮಾಡಿದ್ದಾರಂತೆ. ಸೊ ನಾನು ಎರಡನೇ ಮದುವೆ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತಕ್ಕಂಥ ಡಿಸಿಷನ್ ಅನ್ನು ಕೂಡ ಇವರು ತೆಗೆದುಕೊಂಡಿದ್ದಾರೆ. ಕೆಲವೊಂದಿಷ್ಟು ಬ್ರಾಡ್ಕಾಸ್ಟ್ ಆಗಿರ್ಬೋದು, ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ತಾವಾಗಿಯೇ ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ, ನಾನು ಎರಡನೇ ಮದುವೆಯನ್ನು ಆಗ್ತೀನಿ, ಸೊ ನನಗೆ ಯಾವುದೇ ರೀತಿಯ ಒಂದು ಯೋಚನೆ ಮಾಡಿದಾಗ ಗೊತ್ತಾಯಿತು, ಸೊ ನಾ ಎರಡನೇ ಮದುವೆ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಸೊ ಎರಡನೇ ಪ್ರೀತಿಯನ್ನು ಹುಡ್ಕೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಯಾಕಂತಂದರೆ ಚಿರಂಜೀವಿ ನಮ್ಮ ಜೊತೆಯಲ್ಲಿ ಇಲ್ಲ ಈಗ, ಸೊ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ, ಸೊ ಅವರದೇ ನೆನಪಲ್ಲಿ ಇರೋದ್ರಲ್ಲಿ ಯಾವುದೇ ಒಂದು ಅರ್ಥವಿಲ್ಲ, ಸೊ ಖಂಡಿತವಾಗ್ಲೂ ನಾನು ಎರಡನೇ ಮದುವೆನ ಆಗ್ತೀನಿ, ನನ್ನ ಮಗನಿಗೆ ಕೂಡ ಫಾದರ್ ಫಿಗರ್ ಬೇಕು, ಅವನು ಒಬ್ಬೊಬ್ಬನೇ ಆಗಿ ಒಂಟಿಯಾಗಿ ಆಟಾಡ್ತಾ ಇದ್ದಾನೆ, ಸೊ ಖಂಡಿತವಾಗ್ಲೂ ಯಾರು ಕೂಡ ನಮ್ಮನ್ನು ಕೇರ್ ಮಾಡ್ತಾ ಇಲ್ಲ, ನಮಗೆ ಒಬ್ಬಂಟಿಯಾಗಿ ಫೀಲ್ ಆಗ್ತಾ ಇದೆ, ಸೊ ನಾನು ನನ್ನ ಮಗ ಅಷ್ಟೇ ಏನೋ ನಮ್ಮ ಜೀವನದಲ್ಲಿ ಅಂತಕ್ಕಂಥದ್ದು ನಮ್ಮಿಬ್ಬರಿಗೆ ಫೀಲ್ ಆಗ್ತಾ ಇದೆ, ನನಗೆ ಅವರಿಗೆ ಫಾದರ್ ಫಿಗರ್ ಬೇಕು, ನನ್ನ ಮಗನಿಗೆ ಫಾದರ್ ಫಿಗರ್ ಬೇಕು, ನನಗೆ ಒಂದು ಹಸ್ಬೆಂಡ್ ಬೇಕು, ಸೊ ಖಂಡಿತವಾಗ್ಲೂ ನಾನು ಎರಡನೇ ಮದುವೆಗೆ ಒಪ್ಪಿಗೆ ಕೊಂಡಿದ್ದೇನೆ, ಸೊ ನನ್ನ ಮನೆಯಲ್ಲಿ ನನ್ನ ತಂದೆ ತಾಯಿ ನನ್ನ ಒಂದು ಎರಡನೇ ಮದುವೆಗೆ ಕಣ್ಣನ್ನು ಹುಡ್ಕಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಒಂದು ನಟಿ ಮೇಘ್ನಾ ರಾಜ್ರವರು ಹೇಳಿದ್ದಾರಂತೆ. ಸೊ ಇನ್ನು ಮದುವೆ ಬಗ್ಗೆ ನೋಡೋದಾದ್ರೆ ಖಂಡಿತವಾಗ್ಲೂ ಯಾವುದೇ ಒಂದು ಗಂಡನ ನೋಡಿದ್ದಾರಂತೆ, ಆ ಒಂದು ಗಂಡಿನ ಜೊತೆ ಖಂಡಿತವಾಗ್ಲೂ ಬರುವ ಜೀವನದಲ್ಲಿ ಮದುವೆ ನಿಶ್ಚಯ ಆಗುವ ಸಾಧ್ಯತೆ 100ಕ್ಕೆ 100ರಷ್ಟಿದೆ ಅಂತೆ. ಸೊ ಈ ಒಂದು ಸೀಕ್ರೆಟ್ ಅನ್ನ ಎಲ್ಲೂ ಕೂಡ ರಿವೀಲ್ ಮಾಡ್ತಾ ಇಲ್ವಂತೆ, ಗುಟ್ಟಾಗಿ ಮದುವೆ ಮಾಡೋ ಪ್ಲಾನ್ ನಲ್ಲಿ ಇದ್ದಾರಂತೆ. ಧ್ರುವ ಸರ್ಜಾ ಕೂಡ ಈ ಒಂದು ಮದುವೆ ಬಗ್ಗೆ ಮೌನವನ್ನು ಮುರಿದಾರಂತೆ. ಸೊ ಈ ಒಂದು ಮದುವೆ ಬಗ್ಗೆ ಕೇಳಿದಾಗ ಧ್ರುವ ಸರ್ಜಾ ಅವರು ಕೂಡ ಯಾವುದೇ ಒಂದು ರಿಯಾಕ್ಷನ್ ಅನ್ನ ಕೊಡದೆ ಸುಮ್ಮನಾಗಿದ್ದಾರಂತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಂತೆ, ಇವರು ಎರಡನೇ ಮದುವೆ ಆಗೋದು ತಪ್ಪಾ ಸರಿನಾ, ಸೊ ಇದರಲ್ಲಿ ಯಾವುದೇ ತಪ್ಪಿಲ್ವಾ, ಸೊ ಇದ್ರ ಬಗ್ಗೆ ನಿಮ್ಗೆ ಏನಂತೆ ಅದನ್ನ ಕಮೆಂಟ್ ಮಾಡಿ.